ಸಾಹೇಬ್ರೆ ಭಾಳ ಕೋಣಾತ್ಮಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಮಗೆಲ್ಲ ಅದು ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ. ನಾವೆಲ್ಲ ಜನಸೇವಕರು ಮಾಡ್ತಕ್ಕಂಥ ಮಾತನಾಡಿದ್ರು ಅದು ಭಾಳ ಸಾರ್ವಕಾಲಿಕೂ ಸತ್ಯವಾದ ಮಾತು. ಮತ್ತೊಂದು ಮಾತು ಹೇಳ್ತಾರೆ, ನಾನು AIP ಅಲ್ಲ, ನಮ್ಮ ಕಾರ್ಯನಿರತ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಒಂದು ಮಾತನ್ನು ಕಿವಿ ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಿವೃತ್ತಿಯಾಗಿ ಕೂಡ ಸಮಾಜಮುಖಿಯಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಗೌರವವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ನಮಗೆ AIPಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪರವರ್ ಸರ್ ಅವರು ಈ ಸಂದರ್ಭದಲ್ಲಿ ಮೊದಲು ಘಟಕದ ಕೇಂದ್ರವಾದಂಥ ನಮ್ಮ ಡಾಕ್ಟರ್ ಹಾಗೂ ಘಟಕ ವ್ಯವಸ್ಥಾಪಕ ಎಲ್ಲ ನನ್ನ ಬಂಧು ಬಳಗಗಳು, ನನ್ನ ಕಾರ್ಮಿಕ ಸಹೋದರ ಸಹೋದರಿ, ಬಾಗ್ದೂರಲ್ಲಿ ಅವರು 1992 ಅಪಾರ್ಟ್ಮೆಂಟ್ ಅವರು ಕೂಡ ಒಂದೇ ದಿನ ಕೇಳಿಬಿಟ್ರು. ಅವರು ಕೆಲಸ ಅಂದ್ರೆ ಭಾಳ ಬುದ್ಧಿ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು. ಯಾವುದೇ ಕಂಡಕ್ಟರ್ ಅವರು ಜೊತೆ ಹೋದ್ರೆ ಹೊಳ್ಳಿ ನೋಡಿ ಟಿಕೆಟ್ ಆಗ್ಯಾವಪ್ಪ, ಮುಂದೆ ಏನಾರ ಇದಾದ್ರೆ ಯಾರು ಇದ್ರೆ ಏನಾಕೈತಿ, ನನ್ನ ಹೆಸರು ಏನಾಕೈತಿ, ನೀವು ಏನೋ ಮಾಡಿ 10 ನಿಮಿಷ ಗಾಡಿ ಬರೀಬೇಕು. ಎಲ್ಲ ಕಂಡಕ್ಟರ್ ಟಿಕೆಟ್ ಆಗ್ಯಾವಿಲ್ಲ ಅಂತ ಇನ್ನೊಂದು ಸಲ ಕೇಳಿ ಇದನ್ನು ಮಾಡ್ಕೊಂಡು ಅವರು ಯಾವುದೇ ನಿರ್ವಾಹಕ ಹೋಗಿ ಆ ನಿರ್ವಾಹಕರ ಅವರು ಡ್ಯೂಟಿ ಮಾಡೋ ಮುಂದೆ ₹1 ಅವರ ನೌಕರಿಯನ್ನು ಅಷ್ಟು ಅಚ್ಚುಕಟ್ಟಾಗಿ ಬದ್ಧರಾಗಿ ಮಾಡಿದ್ರು. ಕೂಡ ಸುಮಾರು ಒಂದು 12 ವರ್ಷ ನೌಕರಿ ಮಾಡಿದ್ವಿ, ಅವ್ರ ಜೊತೆನೇ ಮಾಡಿದ್ವಿ. ಅಶೋಕ ಇವತ್ತು ಊಟ ಏನು ತರಬೇಡ, ನಾವು ಮನೆಯಿಂದ ಐತೆ ಈ ಥರ ಎಲ್ಲ ಇದನ್ನು ಮಾಡ್ಕೊಂಡು ನೀ ನಮಗೆ ಇನ್ಸೆಂಟಿವ್ ಕೊಡಬೇಡ, ಆಮೇಲೆ ಯಾವುದೇ ರೀತಿ ಇದ್ರೂ ₹1 ಕೇಸ್ ಮಾಡ್ಕೋಬಾರ್ದು. ನಾವಿದ್ದಾಗ ಇವತ್ತು ಇಷ್ಟೊಂದು ಕಂಡಕ್ಟರಿಗೆ ತಿಳುವಳಿಕೆ ಹೇಳಿ ಅವರಂಥ ನಿಷ್ಠಾವಂತ ಇದನ್ನು ಯಾರು ಅಕಸ್ಮಾತ್ ನಾವು ಟಿಫಿನ್ ಮಾಡಿದರೆ ಸಹಿತ ನಾಷ್ಟ ಮಾಡಿಯಪ್ಪ ಇದು ಮಾಡಿ ನಾನು ಇನ್ಸೆಂಟಿವ್ ಬೇಡ ಇಲ್ಲಿ ತನಕ ಹೇಳುವಂಥ ಡ್ರೈವರ್ ನಾನು ನೋಡೋದು ಮೊದಲನೇ ಅವರು ನಿವೃತ್ತಿ ಆಗ್ತಿರೋದು ನಮ್ಗೆ ಒಂಥರ ಅವ್ರ ಜೊತೆ ನೌಕರಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರು. ಅವ್ರ ನಿವೃತ್ತಿ ಆಗ್ತಿದ್ದು ನಮ್ಗೆ ಒಂಥರ ಇದನ್ನು ಕಣ್ಣಲ್ಲಿ ನೀರು ಬರ್ತಾವೆ. ಆ ಥರ ಮಾಡೋದು ಕೂಡ ವ್ಯಕ್ತಿ ಅವ್ರಿಗೆ ತಿಳ್ಕೊಳ್ಳೋದು ನಮ್ಗೆ ಒಂದು ವಿಧಾಯ ಹೇಳೋದು ನಮ್ಗೆ ಒಂಥರ ಇದನ್ನಾಗುತ್ತೆ. ಅವ್ರ ಸೇವೆ ನಮ್ಮ ಸಂಸ್ಥೆಗೆ ಭಾಳ ರೀತಿಯಿಂದ ಸಲ್ಲಿಸೋರು. ಮತ್ತು ಯಾವುದೇ ಯಾರೇ ಒಂದು ಟ್ರಾವೆಲ್ ಕಂಡಕ್ಟರ್ ಅವ್ರಿಗೆ ಕೆಲವೊಂದು ಆಫೀಸರು ಸ್ವಲ್ಪ ಕೂಡ ಒಡನಾಟ ಚಲೋ ಆಗೈತೆ ಅಂದ್ರೆ ಆಯ್ತುಪ್ಪ ನಾನು ಹೇಳಿ ಅವ್ರಿಗೆ ತಿಳಿಸ್ತೇನೆ ಅಂತ ಹೇಳಿ ಯಾರ ಕಡೆಯಿಂದ ಒಂದು ಕಪ್ ಚಾ ಕುಡಿಲಾರ್ದೆ ಬರೀ ಹಿಂಗೆ ಹೇಳಿ ಮಾಡಿಸೋದಂಥ ಅಂಥ ವ್ಯಕ್ತಿ. ಆ ವ್ಯಕ್ತಿ ನಿವೃತ್ತಿ ಆಗೋದು ನಮ್ಗೆ ಒಂಥರ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಿಂದ ಹಾಗೆ ಕೊಟ್ಟು ಇದನ್ನಾಗಲಿ ಅಂತ ನಾನು ಭದ್ರವಾಗಿ ತಿಳ್ಕೊತೀನಿ. ಮತ್ತು ಇಷ್ಟು ದಿವಸ ಬಾಬಿ ಅವರು ನೋಡ್ಕೋತಿದ್ರು ಯಾರು ಭದ್ರಲ್ಲಿ ನಿಮಗೆ ಅವ್ರಿಗೆ ಇನ್ನೂ ಪೇಮೆಂಟ್ ಬರೋಂಗಿಲ್ಲ ಅಂದ್ರೂ ಅವರು ಸರ್ವಿಸ್ನಾಗ ಏನು ಮಾಡ್ಯಾರ ಎಲ್ಲ ಅವರು ಚಲೋ ಐತಿ. ಆದರೆ ಇಷ್ಟು ದಿನ ನಿಮಗೆ ನೋಡ್ಕೊತೀವಿ. ಈಗ ನೀವು ಅವನ್ನ ಮಗು ಥರ ನೀವು ಕಾಪಾಡಿದಂಥ ಅವನು ಸ್ವಭಾವ ಯಾರಿಗೆ ಗದರ್ಸದವರಿಗೆ 6 ವರ್ಷಕ್ಕೆ MPL ಮಾಸ್ಟರಾದ ಯಾವ್ದವರಿಗೂ ಕೆಟ್ಟದ್ದು ಮಾಡಿಲ್ಲ ಅವರು. ಅಂಥ ಒಳ್ಳೆಯ ವ್ಯಕ್ತಿ. ಅವ್ರಿಗೊಂದು ಸ್ವಲ್ಪ ನೀವು ಯಾವುದೇ ಇದೊಂದು ಪತ್ತೆ ಬರಲಾರ್ದ ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಗೆ ಕೈ ಮುಗಿ ಕೇಳ್ಕೊಳ್ತೀನಿ. ಅಷ್ಟೇ ನನ್ನ ಮಾತ್ರ ನಮಸ್ಕಾರ. ಯಾವ ರೀತಿ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಕರ್ತವ್ಯ ನಮ್ಮ ಅನುಭವವನ್ನು ಪೂರ್ಣ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ಘಟಕದ ಚಾಲಕರಾಗಿರ್ತಕ್ಕಂಥ ನಮ್ಮ ನಬಿ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡೋದು ಕೇಳ್ಕೊಳ್ತಾರೆ. ಈ ನಮ್ಮ ಘಟಕದ
ಸೇವಾ ನಿವೃತ್ತಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀಯುತ KS ಬಹದ್ದೂರಲಿ ಅವರು ಹಾಗೂ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಘಟಕ ವ್ಯವಸ್ಥಾಪಕರಾದ ತಳವಾರ್ ಸಾಹೇಬ್ರೆ ಹಾಗೂ ಇನ್ನೊಬ್ಬ ಹಿರಿಯ KMPL ಇನ್ಸ್ಟ್ರಕ್ಟರ್ ನಿವೃತ್ತ ಚಾಲಕ ಬೋಧಕರಾಗಿ ಸೇವೆ ಸಲ್ಲಿಸಿದಂಥ ಪನಾಳಿ ಸಾಹೇಬ್ರೆ ಹಾಗೂ ಇನ್ನೋರ್ವ ಹಿರಿಯ ನಿವೃತ್ತ ಚಾಲಕರಾದ ಗೋಪಿ ಸಾಹೇಬ್ರೆ ಹಾಗೂ ಸದ್ಯ ಸೇವೆ ಸಲ್ಲಿಸುತ್ತಾ ನರಸಣ್ಣವ್ರು ಸಾರೆ ಹಾಗೂ ಗೌಡವ್ರು ಸಾರೆ ಹಾಗೂ ನಮ್ಮ ಈ ಘಟಕದ ಒಂದು ಚೈತನ್ಯದಲ್ಲಿ ಚಿಲುಮೆಯಾಗಿ ನಿವೃತ್ತಿ ಹೊಂದಿದ್ದಂಥ ಶ್ರೀಯುತ ಕಗಲ್ಗಮ್ ಸಾಹೇಬ್ರೆ ಅವರಿಗೆ ಎಲ್ಲರಿಗೂ ಈ ಸಮಾರಂಭದ ಒಂದು ಈ ಜಗದ ನಿಯಮ ಮತ್ತು ಸೃಷ್ಟಿಯ ನಿಯಮ ಹುಟ್ಟು ಮತ್ತು ಸಾವು, ಅದರ ಜೊತೆ ವೃತ್ತಿ ಮತ್ತು ನಿವೃತ್ತಿ. ನಾವು ವೃತ್ತಿಗೆ ಸೇರುವ ಒಂದು ದಿನ ಇರುತ್ತದೆ ಮತ್ತು ನಿವೃತ್ತಿ ಆಗಲೇಬೇಕು. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಇಂಥ ಒಂದು ಸಂದರ್ಭ, ಅದು ಜಗದ ನಿಯಮ, ಇದು ಸರ್ಕಾರಿ ನಿಯಮ, ಸೇವಾ ನಿವೃತ್ತಿ ಕಾರ್ಯಕ್ರಮ. KS ಬಹದ್ದೂರಲಿ ಅವರು, ನಾವು ಬಹದ್ದೂರಲಿನೇ ಅವ್ರ ಇನಿಷಿಯಲ್ KS ಆಗಬೇಕಾಗಿತ್ತು. ಅವ್ರು KSA ಆಗ್ಯಾರ. ಅವರು ನಾನು 2006ರಲ್ಲಿ ನಗರ ಸಾರಿಗೆ ಘಟಕ 2ರಲ್ಲಿ ಚಾಲಕನಾಗಿ ನೇಮಕಗೊಂಡಾಗ ಅವರು ಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದು. ಇನ್ನೊಂದು ನಮಗೆ ಸಂತೋಷದ ವಿಷಯ ಅಂದ್ರೆ, ಚಾಲಕರಾಗಿ ಇದೇ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿ ಮತ್ತು ಚಾಲಕ ಬೋಧಕರಾಗಿ ಏನು ಸೇವೆ ಸಲ್ಲಿಸಿದ್ರೆ ನಮ್ಮ ಚಾಲಕರಿಗೆ ಒಂದು ಹೆಮ್ಮೆ. ಅಂಥ ಒಂದು ಸೇವೆ ಸಲ್ಲಿಸಿದವರು ಇವತ್ತು KMPL ಇನ್ಸ್ಟ್ರಕ್ಟರ್ ಆಗಿ ನಿವೃತ್ತಿ ಹೊಂದುತ್ತಿದ್ದಾರೆ. ಪ್ರಮೋಷನ್ ಇದು ಆಗಿ ಅವರು ಸೇವೆ ನಾವು 2006ರಲ್ಲಿ ಬಂದಾಗ ಅವರು ಅಗದಿ ನೀಟ್ನೆಸ್ ಡ್ಯೂಟಿ ಮಾಡ್ಬೇಕಂತಂದ್ರೆ ಗಾಗಲ್ ರೇಬಾನ್ ಚಸ್ಮಾ ಹಾಕೊಂಡು, ನಾವು ಸ್ಟಾರ್ಟಿಂಗ್ ಬಂದಾಗ 1088 ಗಾಡಿಗೆ ರೇಬಾನ್ ಚಸ್ಮಾ ಇಂಚಂಟ ನೋಡಿದ್ದು ಒಬ್ಬ ಪೊಲೀಸ್ ಅಧಿಕಾರಿ ಕಂಡಂಗೆ ಆಗ್ತದೆ. ಅಷ್ಟು ನೀಟ್ನೆಸ್. ಒಬ್ಬ ಡ್ರೈವರ್ ಹೇಗಿರ್ಬೇಕು ಅನ್ನೋದು ಅವ್ರು ನೋಡಿ ನಾವು ಕಲಿಬೇಕು ಅಂತ. ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ಅವರು ಮತ್ತು ನಾವು ಈ ಸೇವೆಗೆ ಸೇರ್ತೀವಿ ಅಂದ ಬಗ್ಗೆ, ಈ ಸೇವೆ ಸಂಸ್ಥೆಗೆ ಸೇರಿದ ಮೂಲಕ ನಾವು ಒಂದು ಮಾದರಿಯಾಗಿ ಹೋಗ್ಬೇಕು. ಸೇವೆಗೆ ಸೇರಿಸ್ತೀವಿ ಬರೀ ಅವ್ರ ವೃತ್ತಿಯಲ್ಲೇ, ಅವ್ರ ಸೇವಾವಧಿಯಲ್ಲೇ ಗೈರು ಹಾಜರಿ ಅನ್ನೋದು ನಾನು ನೋಡಿಲ್ಲ, ಇರಲಿಕ್ಕಿಲ್ಲ ನನ್ನ ಅಂಚಿನ ಮಟ್ಟಿಗೆ. ಅದು ಒಂದು ಕೊಡುಗೆ ಇರ್ಬೇಕು ನಮ್ಮ ಸಂಸ್ಥೆಗೆ. ಈ ಸಂಸ್ಥೆಗೆ ಬಂದು ಅವರು ಇವತ್ತೊಂದು ಸಂತೋಷ ಅಂದರೆ ಒಂದು ಸಂತೋಷ ಆಗ್ತದೆ ಒಂದು ರೀತಿ. ಅವ್ರ ನಿವೃತ್ತಿ ಇಷ್ಟು ದಿನ ಸೇವೆ ಸಲ್ಲಿಸಿದಾಗ ನನಗೆ ಆರಾಮಾಯ್ತಪ್ಪ ಮನೇಲಿ ಇರ್ತೀನಿ ಅಂತ ಅನ್ನೋದು ನಮಗೆ ದುಃಖ ಆಗ್ತಿರ್ತದೆ. ನಮ್ಮ ಇನ್ನೊಂದು ಈ ಸಂಸ್ಥೆಗೆ ಮತ್ತು ಇನ್ನೊಬ್ಬ ವ್ಯಕ್ತಿನ ನಾವು ಈ ಘಟಕದಿಂದ ಹೊರಗಿರ್ತಾರೆ, ಅವರು ಸೇವಾ ನಿವೃತ್ತಿ. ಆದರೆ ನಮ್ಮ ಮನಸ್ಸಾಮಾನ್ಯ ನಮ್ಮ ಘಟಕದಿಂದ ನಿವೃತ್ತಿ ಆಗಿಲ್ಲ. ಅವ್ರು ಯಾವಾಗಲೂ ಅವರು ಸದಾ ಚಿಲುಮೆ, ಎಲ್ಲರ ಜೊತೆ ಅನೋನ್ಯ ಸಂಬಂಧ ಮತ್ತು ಎಲ್ಲರಿಗೂ ಗದರಿಸ್ತವ್ರಲ್ಲ. ಇನ್ಸ್ಟ್ರಕ್ಟರ್ ಏನೊಂದು ಏನು ಕೊರತೆ ಆಗ್ತಾ ಇದ್ದಂದ್ರೆ ನಮ್ಮ ಘಟಕಕ್ಕೆ ಈಗ KMPL ಇನ್ಸ್ಟ್ರಕ್ಟರ್ ಅವ್ರು ಇದ್ದಾಗ 1 ತಿಂಗಳು ರಜೆ ಆಗಿದಾಗ ಬಹುಶಃ ನಮ್ಮ ಘಟಕದ KMPL ಕಡಿಮೆ ಬಂದಿರ್ಬೋದು ಅನಿಸ್ತದೆ. ಅವ್ರು ಹೇಳ್ಕೊತಿದ್ರು, ಒಬ್ಬ ಮನೆಗೆ ಸರ್ನು ಒಂದು 4-8 ದಿನ ರಜಾ ಹೋಗಿದ್ರು, ಅದು ಅವರು 1 ತಿಂಗಳು ರಜಾ ಹೋಗಿದ್ರು. ಹೀಗಾಗಿ ಸ್ವಲ್ಪ KMPL ಇನ್ನೊಂದು ನಾನು ಚಾಲಕ ಮಿತ್ರರಿಗೆ ಮತ್ತು ನಮ್ಮ ಸಹೋದ್ಯೋಗಿ ನಿರ್ವಾಹಕರಿಗೆ ಹೇಳ್ಬೇಕಂದ್ರೆ, ಸಂಸ್ಥೆ ನಿಂತಿದ್ದೇ ಇಂಧನದ ಮೇಲೆ. ಇಂಧನದ ಒಂದು KMPL ಮಾಸ್ಟರ್ ಅವರು ಹೇಳ್ತಾರಂತೇಳಿ ನಾವು ಇಂಧನ ಉಳಿತಾಯ ಮಾಡಲಿಲ್ಲ ಅಂದರೆ ಸಂಸ್ಥೆಗಳಿಲ್ಲ. ಸಂಸ್ಥೆ ಬೆನ್ನೆಲುಬು ನಾವು ಕಾರ್ಮಿಕರ ಹಾಗೆ, ಸಂಸ್ಥೆಯ ರಕ್ತ ಅಂದರೆ ಇಂಧನ. ಅದನ್ನು ನಾವು ಉಳಿಸೋ ಪ್ರಯತ್ನ ಮಾಡಬೇಕು. ಇನ್ಸ್ಟ್ರಕ್ಟರ್ ಎಲ್ಲ KMPL ಮಾಸ್ತರನ್ನ ಡಿಪೋಗೆ ಹೋಗೋಣ, ಡೀಸೆಲ್ದಾಗ ಕೇಳ್ತಾನಪ್ಪ ಒಂದು ಸ್ವಲ್ಪ ಉಳಿಸ್ಬೇಕಂತ ಮನೋಭಾವ ಇರೋದಿಲ್ಲ. ಈಗೆಲ್ಲ ಯಾರು ಕೇಳೋರಿಲ್ಲ, ಸಾಹೇಬ್ರ ಮನೆಗೆ ಹೋಗಿರ್ತಾರೆ, ಹಂಗೆ ಯಾರು ಕೇಳೋರಿಲ್ಲ. ಆರ್ತಿ ಮೇಡಮ್ ಅವ್ರದ್ದು ಇಲ್ಲರಿ ಹಂಗೆ ಗಾಡಿ ಒಳಗೆ ಉಳ್ದದ ತನ್ನೋದಿಲ್ಲ. ಆದಷ್ಟು ದಯವಿಟ್ಟು ನನ್ನ ಚಾಲಕ ಮಿತ್ರರಲ್ಲಿ ಏನಂತ ಇನ್ನೊಂದು ಸ್ವಲ್ಪ KMPL ಕಡಿಮೆ ಬರ್ಲಿಕ್ಕೆ ಹೋಗ್ತೀನಿ. ನಾನು ಹಿಂದಿನ ಸಭೆಯಲ್ಲಿ ನಾನು ಒಂದು ಪತ್ರವನ್ನು ತೊಗೊಂಡಿದ್ದೆ, ಜಾಸ್ತಿ KMPL ತರ್ತಿದ್ದೆ. ಆದರೆ ಈ ಸ್ವಲ್ಪ ಸನ್ನಿವೇಶಗಳು, ಈ ಶಕ್ತಿ ಯೋಜನೆ ಬಂದಿಂದ ಸರ್ ಮೊನ್ನೆ ಕೇಳಿದ್ರು, ಮನವರಿಕೆ ಮಾಡಿಕೊಟ್ಟೆ. ಮೊದಲಿನ ಸಂದರ್ಭದೊಳಗೆ ಗಾಡಿ ಒಳಗೆ 50ರಿಂದ 60 ಸೀಟ್ ಹತ್ತಿದ್ರು. ಈ ಪ್ರತಿ ಇದರೊಳಗೆ 100-120 ಸೀಟ್ ಹತ್ತಿರ್ತಾವೆ. ಪ್ರತಿ ಟ್ರಿಪ್ನೂ ಹತ್ತೋದಿಲ್ಲ. ಆದಷ್ಟು ನಾವು ಸಾಧ್ಯವಾದಷ್ಟು ಮೊದಲಿನಷ್ಟು ಬರಲಿರ್ತಾ ಎಲ್ಲಕ್ಕಿಂತ ಕಡಿಮೆ ಅಂತ ತರಬಾರ್ದು ಅಂತೇಳಿ ಮನೋಧರ್ಮ ಇಟ್ಕೊಂಡು ನಮ್ಮ ಚಾಲಕ ಮಿತ್ರರನ್ನು ನಾವು ಕೆಲಸ ನಿರ್ವಹಿಸಬೇಕು. ಅವರು ಇವತ್ತು ಭದ್ರವಲಿ ಸಾಹೇಬರು ನಿವೃತ್ತಿ ಹೊಂದಿದ್ರು ಘಟಕಕ್ಕೆ ಮಾತ್ರ ಬರೋದು ಬಿಡಬಾರ್ದು. ಇದು ಈಗ ನಿವೃತ್ತಿ ಆಯ್ತು, ಮೇರಾಗೆ ಡಿಪೋ ಮೇ ಅನೇಕನೇ ಜಾನೇಕನೇ ಅನ್ನೋದಿಲ್ಲ. ಆದರೂ ಮಾದರಿ ಆಗಿರಿ ಬಂದು ಹೇಳ್ತಾವ್ರಿ, ನಿಮ್ಮದೇನು ಅನುಭವದ ಮಾತುಗಳು ಯಾವ ರೀತಿ ಉಳಿಸ್ಬೇಕನ್ನೋದು ಸ್ವಲ್ಪ ಸಲಹೆ ಸೂಚನೆಗಳು ಕೊಡ್ತಾ ಇದ್ರೆ ನಮಗೂ ಸ್ವಲ್ಪ ಸಂತೋಷ ಆಗ್ತದೆ. ನಾವೊಬ್ಬ ಹಿರಿಯ ಚಾಲಕರು ಇವತ್ತು ನಮ್ಮ ಘಟಕದಿಂದ ಸತ್ಕಾರ ಮೂರ್ತಿಯಾಗಿ ಇವತ್ತು ನಮ್ಮ ಮುಂದಿದ್ದಾರೆ. ನನ್ನೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಸಭೆಯ ಮುಖಾಂತರ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.